ಅಮ್ಮ, ಒಂದ್ 5 ಜನ ಮುತ್ತೈದೆಯರು ಬನ್ನಿ. ಕಮಲಮ್ಮ, ಅಶೋಕ್ ಇಲ್ಲಿ ಕಾಣಿಸ್ತಿಲ್ಲ? ಬೆಳಗ್ಗೆನೆ ರೆಡಿಯಾಗಿ ಹೋದ್ರಮ್ಮ. ಒಂದ್ ನಿಮಿಷ ಬನ್ನಿ. ಹೇಳಿ ಕಮಲಮ್ಮ, ಏನೋ ಹೇಳ್ತಿದ್ರಲ್ಲ? ಅದೇ ಅಮ್ಮೋರೆ, ಅವ್ರ ಬೆಳಗ್ಗೆನೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೋದ್ರಲ್ಲ ಅಮ್ಮೋರೆ, ನಿಮ್ಗೆ ಹೇಳಿಲ್ವಾ? ಇಲ್ಲ ಕಮಲಮ್ಮ. ಅರ್ಜೆಂಟ್ ಆಫೀಸಿಗೆ ಸಂಬಂಧಪಟ್ಟ ಮೀಟಿಂಗ್ ಇದೆ, ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಅಮ್ಮೋರೆ. ಹೌದಾ? ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರಾ? ಹೌದು, ರಜನಿಯಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ? ಅವ್ರ ತಮ್ಮಂದ್ರಿಬ್ರು ಜೈಲಲ್ಲಿದಾರಲ್ಲ, ಹಾ, ಕೋರ್ಟ್ ಇದೆಯಂತೆ, ಅದಕ್ಕೆ ಕೋರ್ಟ್ ಹತ್ರ ಹೋಗಿದ್ದಾರೆ. ಹಾಗಾದ್ರೆ ಅಶೋಕ್ ಮೀಟಿಂಗಿಗೆ ಹೋಗಿಲ್ಲ, ರಜನಿ ಜೊತೆ ಹೋಗಿದ್ದಾರೆ. ಹಾಗಾದ್ರೆ ಅವರಿಬ್ರು ಕೋರ್ಟ್ ಹತ್ರನೇ ಇರ್ತಾರೆ. ಯಜಮಾನ್ ಹೋಗಿ ಸುಮಾರು ಹೊತ್ತಾದ್ಮೇಲೆ ರಜನಿ ಹೋಗಿದ್ದು ಅಮ್ಮೋರೆ. ಕಮಲಮ್ಮ, ಇಬ್ರು ಒಟ್ಟಿಗೆ ಮನೆ ಬಿಡೋದಕ್ಕೆ ಅವ್ರೇನ್ ದಡ್ರಾ? ನಮ್ಮೋರ್ ಮೇಲೆ ನಾವೇ ಡೌಟ್ ಪಟ್ರೆ ಹೇಗೆ ಅಮ್ಮೋರೆ? ಕಮಲಮ್ಮ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಬೇಕಾದ್ರೆ ಬನ್ನಿ, ಇವಾಗ್ಲೇ ಕೋರ್ಟ್ ಹತ್ರ ಹೋಗೋಣ. ಅವ್ರಿಬ್ರು ಒಟ್ಟಿಗೆ ಇರ್ಲಿಲ್ಲ ಅಂದ್ರೆ ಆಗ ನಿಮ್ ಮಾತ್ ಕೇಳ್ತೀನಿ. ಈ ಶ್ರೀಮಂತ ಕಾರ್ಯ ಇಟ್ಕೊಂಡು ನಾವ್ ಹೇಗ್ ಕೋರ್ಟ್ಗೆ ಹೋಗತ್ತೆ ಅಮ್ಮೋರೆ? ಡೌಟ್ ಪಡಬಾರ್ದು ಅಂತ ಹೇಳಿದ್ರಲ್ಲ, ಸುಮ್ನೆ ಮಾತಿಗೆ ಹೇಳಿದೆ ಅಷ್ಟೇ. ಸರಿ ಅಮ್ಮೋರೆ, ಎಲ್ಲ ಕಾಯ್ತಾ ಇರ್ತಾರೆ, ಬನ್ನಿ. ನೋಡೆ ಮಲ್ಲಿ, ಇವಳ ಸಂಭ್ರಮನ. ಎಷ್ಟೊಂದ್ ಜನರು, ಏನ್ ಅರೇಂಜ್ಮೆಂಟ್ಸು, ಇವಳು ಏನ್ ಮಾಡಿದ್ರು ಅಷ್ಟೇ. ಪಾಪ, ಇವಳು ಗೊತ್ತಿಲ್ಲ ಅವಳ ಮಗು ಸತ್ತೋಗತ್ತೆ. ಏನ್ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ. ಏನಿವಾಗ? ನೀವ್ ಯಾಕೆ ಖುಷಿಯಾಗಿದ್ದೀರಾ ಅಂತ ನಂಗೆ ಗೊತ್ತು ಬಿಡಿ. ಏನಕ್ಕೆ ನೀವ್ ಖುಷಿಯಾಗಿರೋದು ಅದಕ್ಕೆ. ಮಲ್ಲಿ, ಇದ್ಯಾರು ಇಲ್ಲ ಅಂದಿದ್ರೆ ಕತ್ತೆ ಇಸ್ಕಿ ಇಸ್ಕಿ ಸಾಯಿಸ್ಬಿಡ್ತಿದ್ದೆ ಇವಳನ್ನ. ಅದಾಗಲ್ಲ ಬಿಡಿ. ಸೈಡ್ ನಿಂತ್ಕೊಳ್ಳಿ. ಕೊನೆಗೂ ನೀನ್ ಅನ್ಕೊಂಡಿದ್ದ ಸಾಧಿಸ್ಬಿಟ್ಟಲ್ಲ ಚಿಕ್ಕಪ್ಪ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದೇ, ನೀನ್ ಅನ್ಕೊಂಡಿದ್ದೆಲ್ಲ ಸಾಧಿಸ್ಬಿಟ್ಟಲ್ಲ. ಏನನ್ನ? ನೀನ್ ಹೇಳ್ತಿರೋದನ್ನ ಅರ್ಥ ಆಗೋ ತರ ಹೇಳು. ಅದೇ, ನೀನ್ ಕಳ್ಕೊಂಡಿದ್ದಲ್ಲ, ನಿನ್ ಶಕ್ತಿಗಳನ್ನೆಲ್ಲ ವಾಪಸ್ ಪಡ್ಕೊಬಿಟ್ಟಲ್ಲ, ಅದನ್ನ ಸಾಧಿಸ್ಬಿಟ್ಟೆ ಅಂತ ಹೇಳ್ತಾ ಇರೋದು. ಏನಮ್ಮ, ಈ ಕಡೆ ಬನ್ನಿ. ಸರಿ. ಆ ತಾಂಬೂಲ ತಗೊಂಡು ಅವ್ರ ಮಡ್ಲಲ್ಲಿ ಹಾಕಿ. ರಾಕಿ, ಊಟ ರೆಡಿಯಾಗಿದೆ ಅಂತ ನೋಡ್ಕೊಂಡ್ ಬರ್ತೀಯಾ? ಸರಿ ಮೇಡಮ್, ಆಯ್ತು. ಹಲೋ ಸರ್. ಎಲ್ಲಿದ್ದೀರಪ್ಪ? ಬರ್ತಾ ಇದೀವಿ ಸರ್. 8th ಕ್ರಾಸ್ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಇದೆಯಲ್ಲ, ಅಲ್ಲಿ ಐಸ್ ಕ್ರೀಮ್ ಹೇಳಿದೀನಿ, ಬರ್ತಾ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸರಿ ಸರ್. ಹೇಗಿದ್ಯಾ ರಾಕಿ? ನಮ್ ಕಡೆ ನೋಡೋದೇ ಇಲ್ಲ ಅಂತೀಯ? ನಿಮ್ಮಂಥವ್ರ ಹತ್ರ
ಮಾತಾಡಕ್ ಹೋಗಲ್ಲ. ಪಕ್ಷ ಬದಲಾಯಿಸ್ಬಿಟ್ರೆ ಪರ್ಮನೆಂಟ್ ಆಗಿ ಅದೇ ಪಕ್ಷದಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ. ಇದ್ದೆ ಕೌರವ್ರ ಜೊತೆಗಿದ್ದೆ, ಆದ್ರೆ ಈಗ ಪಾಂಡವ್ರ ಜೊತೆಗಿದ್ದೀನಿ. ನ್ಯಾಯ ನೀತಿ ಧರ್ಮನ ಉಳಿಸೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಕುತಂತ್ರಿ ಕೆಲಸ ಮಾಡ್ಲಿಲ್ವಾ? ಏಯ್, ನೀನ್ ಯಾರನ್ನ ಎದುರಾಕೊಂಡಿದ್ಯಾ ಅಂತ ಗೊತ್ತೇನೋ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ?